ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಬಡವರು ಉಪವಾಸದಿಂದ ಇರಬಾರದು ಎಂಬ ಉದ್ದೇಶದಿಂದಾಗಿ ರಾಜ್ಯ ಸರ್ಕಾರ ಆರಂಭಿಸಿದ ಇಂದಿರಾ ಕ್ಯಾಂಟೀನ್ ಯೋಜನೆ ಅಡಿ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದಲ್ಲಿ ನೂತನ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡಲಾಗಿದೆ. ಸ್ಥಳೀಯ ಶಾಸಕ ವಿಶ್ವಾಸ್ ವೈದ್ಯ ಅವರು ಮುನವಳ್ಳಿಯ ಸೋಮಶೇಖರ ಮಠದ ಮುರುಗೇಂದ್ರ ಶ್ರೀಗಳ ಸಾನ್ನಿಧ್ಯದಲ್ಲಿ ರಿಬ್ಬನ್ ಕತ್ತರಿಸುವುದರ ಮೂಲಕ ಕ್ಯಾಂಟೀನ್ಗೆ ಚಾಲನೆ ಕೊಟ್ಟಿದ್ದಾರೆ. ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಕಡಿಮೆ ದರದಲ್ಲಿ ಸ್ವಚ್ಛ ಹಾಗೂ ಪೌಷ್ಟಿಕ ಆಹಾರ ದೊರೆಯುವ ಉದ್ದೇಶದಿಂದಾಗಿ ಯೋಜನೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ಜಾರಿಗೆ ತಂದಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ಬಡ ಜನ ಹೊಟ್ಟೆ ತುಂಬಾ ಊಟ ಮಾಡುವಂತಾಗಬೇಕು ಎಂಬ ಉದ್ದೇಶದಿಂದಾಗಿ ಸರ್ಕಾರ ಇಂದಿರಾ ಕ್ಯಾಂಟೀನ್ ಯೋಜನೆಯನ್ನ ಜಾರಿಗೆ ತಂದಿದ್ದು, ಇದರಿಂದ ದಿನನಿತ್ಯ ಕೆಲಸ ಮಾಡುವ ಕಾರ್ಮಿಕರು, ಕೂಲಿ ಕಾರ್ಮಿಕರು ಹಾಗೂ ಸಾರ್ವಜನಿಕರಿಗೆ ಕಡಿಮೆ ದರದಲ್ಲಿ ಉತ್ತಮ ಆಹಾರ ದೊರೆಯುತ್ತೆ ಎಂದಿದ್ದಾರೆ. ಎಲ್ಲ ಕಡೆ ನೀವು ಹೊರಗೆ ಹೋದಾಗ ಇಂದಿರಾ ಕ್ಯಾಂಟೀನ್ ಹೋಗ್ಬೇಕಂದ್ರೆ ಸವದತ್ತಿ ಇರ್ಬೋದು, ಬೈಲಹೊಂಗಲ, ಧಾರವಾಡ. ಆದರೆ ಬಹಳ ದಿನದಿಂದ ನಮ್ಮ ಮುನವಳ್ಳಿ ಪಟ್ಟಣದಲ್ಲಿ ಕೂಡ, ಯಾಕಂದ್ರೆ ಬೆಳೆಯುವಂಥ ಪಟ್ಟಣ, ಇಲ್ಲಿ ಅನೇಕ ರೈತರಿಗೆ, ಆಟೋ ಚಾಲಕರಿಗೆ, ಡ್ರೈವರ್ಗಳಿಗೆ ಅನುಕೂಲ ಆಗಲಿ ಅಂತೇಳಿ ಇವತ್ತು ಇಂದಿರಾ ಕ್ಯಾಂಟೀನ್ ಪ್ರಾರಂಭ ಆಗ್ತಾ ಇದೆ. ಬಹಳ ಒಳ್ಳೆಯ ಕೆಲಸ ಇದೆ. ಯಾಕಂದ್ರೆ ಪೃಥ್ವಿಯಾಮಿ ತ್ರೀಣಿ ರತ್ನಾನಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಜಲಂ, ಅನ್ನಂ, ಕ್ಯಾನ್ಸರ್ ಎರಡು ಪ್ರಯೋಜನ ಇರ್ತದೆ. ಬೇಕಾದ್ರೆ ಮಾಡ್ಕೋಬೋದು, ಬೇಡ್ರೆ ಬಿಡ್ಬೋದು ಅಂದಿತ್ತು. ಮೀಡಿಯನ್ ಮಾಡಿದ್ರೆ ಒಂದು ಗಾಡಿಯಿಂದ ಒಂದು ಗಾಡಿ ಓವರ್ಟೇಕ್ ಮಾಡಕ್ಕೆ ಕುಂತ ಇಲ್ಲ ಸರ್, ಅದೇನು ನಡಕ್ ಸೆಂಟರ್ದಿಂದ 77 ಮೀಟರ್ 75 ಮೀಟರ್ ಇದೆ. ಅದು ಎರಡು ಗಾಡಿ ಅಡ್ಡಾಡ್ತವೆ. ಹೆಂಗಾದ್ರೂ ಟ್ರಾಫಿಕ್ ಕಂಟ್ರೋಲ್ ಆಗುತ್ತಲ್ಲ, ಅದರಿಂದ ಕಂಟ್ರೋಲ್ ಆಗಲ್ಲ. ಮತ್ತು ಲೋಕಲ್ ಸಾರ್ವಜನಿಕ ತೊಂದರೆ ಆಗ್ತದೆ ಅಂತ ಹೇಳಿ ಎಲ್ಲ PWD ಇಂಜಿನಿಯರ್ ಹೇಳಿಕೆ ಮೇಲೆ ಸರ್ ಯಾರಿಗೂ ಈಗ ನಾವು ಸಾರ್ವಜನಿಕರನ್ನ ಕೇಳಿ ಅಭಿಪ್ರಾಯ ಪಟ್ಟಿದ್ದೇವೆ. ಯಾರಿಗೂ ನಮ್ಮ ಏನು ಹೇಳ್ದಂಗೆ ಕೇಳ್ತಲ್ಪ, ಇಲ್ಲಿ ಅದನ್ನು ಬೇಕಾದ್ರೆ ಇಂಪ್ರೂವ್ ಮಾಡಿಸ್ತಾರೆ. ನೀವು ಹೇಳ್ದಂಗೆ ಇಲ್ಲೇ ಸಾರ್ವಜನಿಕರು ಸಾರ್ವಜನಿಕರು ಬರ್ರಿ ಒಬ್ಬರು ಈಗ ಮೀಡಿಯನ್ ಆಗೈತಿ. ಒಂದು ಗಾಡಿ ಇನ್ನೊಂದು ಈಗ ಇದ್ರೊಳಗೆ ಡಬಲ್ ಟ್ರೇಲರ್ ಟ್ರ್ಯಾಕ್ಟರ್ ಒಟ್ಟಾಗಿ ಮಾಡ್ಕೊಂಡು ಹೋಗ್ಬೇಕಂದ್ರೆ ಟ್ರಾಫಿಕ್ ಜಾಮ್ ಆಗೈತೆ ಅಂತ ಹೇಳಿ ಸರ್ ಎಲ್ಲ ಸೀಸನ್ನಿಂದ ಎಲ್ಲ ಕಂಪ್ಲೇನ್ ಇದರಿಂದ ಆಯ್ತು ಟ್ರಾಫಿಕ್ ಕಂಟ್ರೋಲ್ ಆಗುತ್ತೆ ಅಂತೇಳಿ ನಾವು ನಡಕ್ ಡಿವೈಡರ್ ಮಾಡಿದ್ರೆ ನಮ್ಗೆ ಊರಿಗೆ ಒಂದು ಶೋಭೆ ಬರುತ್ತೆ ಅಂತ ನಾವು ಕೇಳ್ತಾ ಇರೋದು. ಜನರ ಅಭಿಪ್ರಾಯದಿಂದ ನಾವು ಕೇಳ್ತಾ ಇರೋದು. ಇಲ್ಲಿ ಸೆಂಟರ್ ಮಾಡಿದ್ರೆ ತೊಂದರೆ ಆಗಂತೆ AWD ಎಕ್ಸಿಕ್ಯೂಟಿವ್ ಇದೆ, AWD PWD ಅವರು ಅವರೇ ಅದನ್ನು ಹೇಳಿಕೆ ಮೇಲೆ ಮಾಡಿದ್ದಾರೆ. ಕೇಳ್ಕೊಳ್ಬೇಕು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರು, ಸಾರ್ವಜನಿಕರು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ವೀರೇಶ್ ಬೆಣಚಿನ ಮರಡಿಮಠ, ಟಿವಿ 20 ಕನ್ನಡ, ಸವದತ್ತಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.